ಆ ಶ್ರೀಚಕ್ರವೇ ನಮಗೆ ಬೇಕು. ಅದು ದುರ್ಗಾಪುರದಲ್ಲಿದೆ. ಅದು ಆ ದೇವಿಯ ಬಳಿ ಇರುವವರೆಗೂ ನಾವೇನೇ ಮಾಡಿದರೂ ಅವಳ ಸಾಮರ್ಥ್ಯ ಕುಗ್ಗುವುದಿಲ್ಲ. ಒಮ್ಮೆ ಆ ಶ್ರೀಚಕ್ರವನ್ನು ನಾವು ವಶಪಡಿಸಿಕೊಂಡರೆ ಆ ದೇವಿಯ ಶಕ್ತಿ ಸಂಪೂರ್ಣವಾಗಿ ಕ್ಷೀಣ ಆಗುತ್ತೆ. ಆಮೇಲೆ ಆ ಕುಟುಂಬದ ರಕ್ಷಣೆ ಅವಳಿಂದ ಅಸಾಧ್ಯ. ಅದಕ್ಕೆ ಈಗ ನಮ್ಮ ಗುರಿ ಹಿತ ಅಲ್ಲ, ಶ್ರೀಚಕ್ರ. ಅಣ್ಣ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಶಾನ್ವಿ. ಗುಡ್ ಮಾರ್ನಿಂಗ್ ಶರತ್. ಗುಡ್ ಮಾರ್ನಿಂಗ್ ಅಪ್ಪ. ದುರ್ಗಾ, ಅಯ್ಯೋ 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 ಅಯ್ಯೋ, ಇವತ್ತು ಸೂರ್ಯ ಯಾವ ದಿಕ್ಕಲ್ಲಿ ಹುಟ್ಟಿದಾನೆ? ಪೂರ್ವದಲ್ಲ, ಪಶ್ಚಿಮದಲ್ಲ, ಉತ್ತರದಲ್ಲ, ದಕ್ಷಿಣದಲ್ಲ, ಮೇಲ, ಕೆಳಗ, ಎಲ್ಲಿ ಎಲ್ಲಿ? ಯಾಕೆ, ಏನಾಯ್ತು? ಅಲ್ಲ ಅಣ್ಣ, ಈ ದುರ್ಗಾ ದೇವ್ರ ಮುಂದೆ ಒಂದು ದೀಪ ಹಚ್ಚಿದವಳಲ್ಲ. ಯೋ, ದೀಪದ ಮನೆ ಹಾಳಾಗೋಯ್ತು. ದೇವ್ರ ಮುಖಾನೇ ನೋಡ್ತಾ ಇರ್ಲಿಲ್ಲ. ಅಂಥವಳು ಇವತ್ತು ಪೂಜೆ ಮಾಡ್ತಿದ್ದಾಳೆ. ಅಯ್ಯಪ್ಪ ದೇವ್ರೆ. ಹೌದು ಅದ್ಕೆ, ನಿಜವಾಗ್ಲೂ ಇದು ನೀವೇನಾ ಅಂತ ಅನ್ಸ್ತಿದೆ. ನನಗೂ ಆಶ್ಚರ್ಯ. ಯಾವತ್ತೂ ದೇವಿ ಮುಖಾನೇ ನೋಡ್ದಿರೋಳು ನೀನು ಇವತ್ತು ಸಡನ್ ಆಗಿ ಪೂಜೆ ಮಾಡ್ತಾ ಇದ್ದೀಯ ಅಂದ್ರೆ ನನಗಂತೂ ನಂಬಕ್ಕಾಗ್ತಿಲ್ಲಪ್ಪ. ದುರ್ಗಾ ತಾಯಿನ ಪೂಜೆ ಮಾಡ್ತಿದ್ದಾಳೆ ಅಂದ್ರೆ ನನಗೆ ನಂಬಕ್ಕೆ ಆಗ್ತಿಲ್ಲ, ಜೊತೆಗೆ ಖುಷಿನೂ ಆಗ್ತಿದೆ. ಇಷ್ಟು ವರ್ಷ ಆ ತಾಯಿ ಮೇಲೆ ಹಾಗೆ ಸಾಧಿಸ್ತಿದ್ದವಳು ಇವತ್ತು ತಾಯಿನ ಒಪ್ಕೊಂಡಿದ್ದಾಳೆ ಅಂದ್ರೆ ಇದೊಂದು ದೊಡ್ಡ ಪವಾಡನೆ. ನಿಮ್ಮೆಲ್ರಿಗೂ ನನ್ನ ನೋಡಿ ಆಶ್ಚರ್ಯ ಆಗೋದು ಸಹಜನೇ. ಇಷ್ಟು ವರ್ಷ ನಾನು ಆ ತಾಯಿನ ಕಣ್ಣೆತ್ತು ನೋಡಿರ್ಲಿಲ್ಲ. ಅದಕ್ಕೆ ಕಾರಣ ಇತ್ತು. ಇವಾಗ ನಾನು ಈ ರೀತಿ ಬದಲಾಗೋದಕ್ಕೂ ಕಾರಣ ಇದೆ. ಏನಮ್ಮ ಅಂತ ಕಾರಣ? ನಮ್ಮ ಪುಟ್ಟ ಮೇಡಮ್ ಇನ್ನು ಉಳಿಯೋದೇ ಇಲ್ಲ ಅಂತ ಆ ಡಾಕ್ಟ್ರು ಕೂಡ ಕೈ ಬಿಟ್ಟಿದ್ರು. ಆದ್ರೆ ಪುಟ್ಟ ಮೇಡಮ್ನ ಉಳಿಸಿದ್ದು ಬೇರೆ ಇನ್ಯಾರು ಅಲ್ಲ, ಆ ತಾಯಿನೇ.